ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕಾನ್. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಇವತ್ತು ಸಂಡೇ. ಇವತ್ತು ಎಂಥ ಪ್ಲ್ಯಾನ್ಸ್ ಅಂದರೆ ಈವ್ನಿಂಗ್ ಒಂದು ವೆಡ್ಡಿಂಗ್ ಇದೆ, ಅಟೆಂಡ್ ಮಾಡಬೇಕು. ಯಾರು ಅಂತ ವೀಡಿಯೋದಲ್ಲಿ ಹೋಗ್ತಾ ಹೇಳ್ತೀನಿ. ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ, ಗೊತ್ತಾಗುತ್ತೆ. ಒಂದು ಸ್ವಲ್ಪ ಬಿಲ್ಡಪ್ ಬೇಕಲ್ಲ ನನಗೂ, ಅದಕ್ಕೆ ನೋಡಿದಾಗ ಅನಿಸುತ್ತೆ ಈಗ ನನಗೂ ಈ ಥರ ಸರ ಹಾಕ್ಕೋಬೇಕು, ಈ ಥರ ರೆಡಿ ಆಗಬೇಕು, ಈ ಥರ ಬಳೆ ಹಾಕಬೇಕು ಅಂತೆಲ್ಲ. ಅಷ್ಟೆಲ್ಲ ಪೇಷನ್ಸ್ ಇಲ್ಲ ನನಗೆ. ಆ್ಯಂಡ್ ಆಲ್ಸೋ ನನಗೆ ಇರಿಟೇಷನ್ ಆಗುತ್ತೆ. ದ ಮೇನ್ ಥಿಂಗ್ ಇಸ್ ಐ ವಿಲ್ ಗೆಟ್ ಇರಿಟೇಟ್. ಈಗ ನಿಮಗೆಲ್ಲ ಒಂದು ಮ್ಯಾಜಿಕ್ ತೋರಿಸೋಣ, ಓಕೆನಾ? 1 2 3 ಟೈಮ್. ಸೊ ಗೈಸ್, ಹೇಗಿತ್ತು ಮ್ಯಾಜಿಕ್? ಗೈಸ್, ಈಗ ನಾನು ರೆಡಿ ಆಗಿದ್ದಾಯಿತು. ನಮ್ಮಮ್ಮ ಇನ್ನೂ ರೆಡಿ ಆಗಿಲ್ಲ. ನಾನು ಹೇಳಿ 8 o'clock ಹೇಳಿದ್ದು, ಈಗ 10 o'clock ಆಯಿತು. ನಂಗೆ ಗೊತ್ತಿತ್ತು ಅವ್ರು ರೆಡಿ ಆಗಲ್ಲ ಅಂತ. ಅದು ನಿಜಾನೇ ತಾನೇ, ನೀನು ಮಾಡೋದೇ ಹಂಗೆ ಎವ್ರಿ ಟೈಮ್. ಗೈಸ್, ಒಂದೇ ಒಂದು ದಿನಾನು ಹೇಳಿದ ಟೈಮಿಗೆ ರೆಡಿ ಆಗಿಲ್ಲ, ಹೇಳಿದ ಟೈಮ್ಗೆ ಎಲ್ಲೂ ಬರೋಲ್ಲ ಅಮ್ಮ. ಅದೇನು ಬುದ್ಧಿನೋ ಏನೋ, ಅವರಮ್ಮ ಅದೇ ಬುದ್ಧಿ ಕಲಿಸಿರೋದು ಅದಕ್ಕೆ. ಈ ಡವ್ಗಳಿಗೇನು ಕಮ್ಮಿ ಇಲ್ಲ ನಿಂದು. ರೆಡಿ ಆಗಿ ಫಸ್ಟು. ಆ್ಯಂಡ್ ಗೈಸ್, ನಾನು ನನ್ನ ಹೇರ್ ಕಟ್ ಮಾಡಿಸಿದ್ದೀನಿ. ನನ್ನ ಹೇರ್ ಕಟ್ ಮಾಡಿದ್ದು ಯಾರು ಗೊತ್ತಾ ನಿಮಗೆ? ಆ ವ್ಯಕ್ತಿಯನ್ನು ನೀವು ನೋಡಬೇಕೆ? ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದು ಬೇರೆ ಯಾರೂ ಅಲ್ಲ, ನಮ್ಮಮ್ಮ ಮಮತಾ MC ಚಂದ್ರಯ್ಯನ ಮಗಳು. ಓಕೆ ಗೈಸ್, ಹಾಂ ಬಾಯ್. ಡೌನ್ ಮಾಡ್ತಾಳೆ ಗೈಸ್, ನೋಡಿ ಎದ್ದಾಡಿ, ಟೈಮ್ ಆಯ್ತಾ. ATM ಪಿನ್ನೇ ಮರ್ತೋಗ್ಬಿಟ್ಟಿದ್ದೀನಿ. 2 ಕಾರ್ಡ್ ಇದೆ. ಒಂದು ಡೈಲಿ ಯೂಸ್ ಮಾಡ್ತೀನಿ, ಇನ್ನೊಂದು ಯೂಸ್ ಮಾಡ್ತಿರ್ಲಿಲ್ಲ. ಫೋನ್ಪೇ ಯೂಸ್ ಮಾಡ್ತಿದ್ದೆ. ಇವಾಗ ನೋಡ್ರೆ ಆ ಪಿನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಯೋಚನೆ ಮಾಡ್ತಾಯಿದ್ದೀನಿ ಎಂತ ಮಾಡೋದೇನು. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೋಡೋಣ. ಏನಲ್ಲಿ ಸಿಕ್ತು ನಾಟ್ ಸ್ಯಾರಿ. ಒಂದು 2ರಿಂದ 3-4 ಅಂಗಡಿ ಕೇಳಿದ್ದು, ಸಿಗಲಿಲ್ಲ. ಫೈನಲಿ ಒಂದು ಶಾಪಲ್ಲಿ ಸಿಕ್ತು. ಗೈಸ್, ಯಾವುದು ಕರೆಕ್ಟಾಗಿ ಸಿಗ್ತಿಲ್ಲ. ಇದು ನೋಡು, ಇದು ಚೆನ್ನಾಗೈತೆ, ಅದಕ್ಕೆ ಹೊರಗಡೆ ಹೋಗೋಲ್ಲ. ಗೈಸ್, ಲವ್ ದಿಸ್ ಬಟ್ ಇದು 2 ಇರ್ತಿದ್ರೆ ತಗೊಳ್ಳೋದು ಚೆನ್ನಾಗಿತ್ತು. ನೋ ರಿಜೆಕ್ಟೆಡ್. ಏನು ಅದಕ್ಕೆ ಏನೋ ತಗೊಂಬರಕ್ಕೆ ಕರ್ಕೊಬರಬಾರ್ದು. ಏನೇನು ಹೇಳಿದ್ರೆ ಒಂದೊಂದಕ್ಕೂ ಹೇಳ್ತಾರೆ. ಚೆನ್ನಾಗಿರೋದು ಹೇಳ್ತೀವಿ. ಗಿಫ್ಟ್ಸ್ ನೋಡ್ತಿದ್ರೆ ಐ ಗಾಟ್ ಅ ಗಿಫ್ಟ್, ಸಮಥಿಂಗ್ ಡಿಫ್ರೆಂಟ್ ಆಗಿರೋದು. ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಇಷ್ಟ ಆಯಿತು. ನಿಮ್ಗೆ ಯಾಕೆ ಬೇಕೇ ಮೋಟಿ? ಹಿಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಕಬ್ಬಿನ ಜ್ಯೂಸ್ ಇತ್ತು. ಹೇಗಿದೆ? ಗೈಸ್, ನಂಗೆ ಸ್ವೀಟ್ ಜಾಸ್ತಿ ಆಗಲ್ಲ. ನಂಗೆ ಸ್ವೀಟ್ ಜಾಸ್ತಿ ಆಯಿತು. ಕುಡಿ, ಸ್ವೀಟ್ ಜಾಸ್ತಿ ಆಯಿತು. ನಂಗೆ ಬೇಡ, ನನಗೆ ಸ್ವೀಟ್ಗೆ ಹಾಕ್ಬರಲ್ಲ ಗೈಸ್. ಅದಕ್ಕೆ ಆರೋಗ್ಯ ನೋಡಮ್ಮ, ನಮ್ಮ ಕೈಯಿಂದ ಕೈ ಸಿಕ್ಕಾಬಟ್ಟೆ ಸ್ವೀಟ್ ಇದೆ. ಅಪ್ಪ ಏನಿಲ್ಲ, ಕರೆಕ್ಟಾಗಿ. ಓಕೆ ಗೈಸ್, ಈಗ ಮನೆಗೆ ಹೋಗಿ ಸಿಗ್ತೀವಿ. ಡಿಮಾರ್ಟಲ್ಲಿ ಒಂದು ಫೇಸ್ ಮಾಸ್ಕು, ನಮ್ಮಮ್ಮಗೆ ಒಂದು ಕಲರ್ದು ಶ್ಯಾಂಪು, ಮತ್ತಿನ್ನೇನೋ ಒಂದು ಚಿಪ್ಸ್ ಪ್ಯಾಕೆಟ್ ಅಷ್ಟೇ. ಕುತ್ಕೋಗೋಣ. ಹೌದಾ?
ಮದುವೆಗೆ ಹೋಗ್ತಿದ್ದೀನಿ ಅಂತಲೇ ಹೇಳಿಲ್ಲ. ಆ್ಯಂಡ್ ಯಾ ಇಟ್ಸ್ ನನ್ನ ಬೆಸ್ಟ್ ಫ್ರೆಂಡ್ ಅವರ ಅಕ್ಕನ ಮದುವೆ. ಸೊ ಮೈ ಬೆಸ್ಟ್ ಫ್ರೆಂಡ್ಸ್ ಸಿಸ್ಟರ್ ಮ್ಯಾರೇಜ್. ಸೊ ಯಾ ನಾನು ಮಮ್ಮಿ ಹೋಗ್ತಿದ್ದೀವಿ. ಮಾರ್ನಿಂಗ್ ಕೂಡ ಹೋಗೋ ಪ್ಲ್ಯಾನ್ ಇದೆ. ಸೊ ಪ್ಲ್ಯಾನ್ ಇದೆ, ಬಟ್ ಐ ಡೋಂಟ್ ನೋ ಕನ್ಫರ್ಮಾಗಿ ಹೋಗ್ತೀನಾ ಇಲ್ವಾ ಏನು ಅಂತ. ಲೆಟ್ ಮಿ ಸಿ, ಏನಾದರೂ ಹೋದರೆ ಐ ವಿಲ್ ಡೂ ಇಟ್. ಸೊ ಇದೇ ವ್ಲಾಗೆ ಕಂಟಿನ್ಯೂ ಆಗುತ್ತೆ ಕೂಡ. ಗಾಯ್ಸ್, ಈಗ ಒಂದು ಖುಷಿ ಪಡ್ಬೇಕಾ ಇಲ್ಲ ಬೇಜಾರು ಮಾಡ್ಕೋಬೇಕಾ ಗೊತ್ತಿಲ್ಲ. ಖುಷಿ ಪಡ್ಬೇಕಾ ಅನ್ನೋದಕ್ಕೆ ಓಕೆ ಮಳೆ ಬರ್ತಿದೆ, ಇವತ್ತೇ ಯಾಕೆ ಬರ್ತಿದೆ ಅಂತ. ಸೊ ಗಾಡೀಲಿ ಹೋಗ್ಬೇಕು. ಸೊ ಫುಲ್ ಆಮೇಲೆ ಆಗಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ನಾನಿವತ್ತು ಸಾರಿ ವೇರ್ ಮಾಡ್ತಿದ್ದೀನಿ. ಫಾರ್ ದ ಫಸ್ಟ್ ಟೈಮ್. ಸೊ ಐ ಆಮ್ ವೇರಿಂಗ್ ಇಟ್. ಸೊ ಯಾರಿಗೂ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ಗೆಲ್ಲ ಸರ್ಪ್ರೈಸ್. ಸೊ ಐ ಥಿಂಕ್ ಒಂದಷ್ಟು ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ಮಾತ್ರ ಒಂದು ಸರ್ಪ್ರೈಸ್ ವಿಡಿಯೋ ಕಾಲ್ ಮಾಡಿ ತೋರಿಸಿ ಶಾಕ್ ಕೊಡ್ತೀನಿ. ನೋಡೋಣ, ಐ ವಿಲ್ ಸ್ಕ್ರೀನ್ ರೆಕಾರ್ಡ್ ಮತ್ತು ನಾನು ಆ ವಿಡಿಯೋನ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು. ಸೊ ಈಗ ನಾನು ರೆಡಿ ಆಗ್ತೀನಿ. ಸೊ ಬರೇ ಮಮತಾ. ಸೀರೆ ಉಟ್ಕೊಳ್ಳೋದು ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ ನಂಗೆ. ಈಗಲೇ ಕ್ಯಾರಿ ಮಾಡೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಒಂಥರ ಇರಿಟೇಷನ್ ಆಗ್ತಿದೆ. ಓಕೆ ಗೈಸ್, ಇಟ್ಸ್ ಬೀನ್ 25 minutes. ಇನ್ನೂ ನಮ್ಮ ಮಮ್ಮಿ ನಂಗೆ ಸೀರೆ ಹೊಡ್ಸಿದ್ರೆ ನಂಗೊಂದು ನೋಡಿ ಸ್ವೆಟ್ ಹೆಂಗೆ ಬರ್ತಿದೆ ಅಂದರೆ ಆಗ್ತಾನೆ ಇಲ್ಲ ನಂಗೆ. ಓಕೆ ಗೈಸ್, ಫೈನಲಿ ಸೀರೆ ಹೊಡ್ಸಿದ್ರು ನಮ್ಮ ಮಮ್ಮಿ. ಆಲ್ಮೋಸ್ಟ್ ಲಿಟ್ರಲಿ 50 minutes 1 hour ಅಂದ್ಕೊಳ್ಳಿ, 1 hour ಆಗಿದೆ. ಯಪ್ಪ ನನಗಂತೂ ಸಾಕಾಗೋಯ್ತು, ಫುಲ್ ತಲೆ ಸುತ್ತಾರ ಬಂದ್ಬಿಡ್ತು ನನಗಂತೂ. ಸೊ ಫೈನಲಿ ಮಮ್ಮಿ ಜ್ಯುವೆಲ್ಸ್ ತಂದಿಟ್ಟಿದ್ರು. ಸೊ ಸಿಕ್ತು ಫೈನಲಿ. ಅದೇ ಹಾಕೊಂಡು ನನ್ನ ಕಿವಿ ಫಸ್ಟ್ ಟೈಮ್ ನಾನು ಈ ಥರ ಓಲೆ ಇಟ್ಟಿರೋದು. ತೂಕ ಅನ್ನಿಸ್ತಿದೆ, ಸಿಕ್ಕಾಪಟ್ಟೆ ಹೆವಿ ಅನ್ನಿಸ್ತಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ಸೊ ಈಗ ಒಂದು ಸ್ಟಿಕ್ಕರ್ ಅದು ಬಿಂದು ಇಟ್ಕೊಂಡು ಆ್ಯಂಡ್ ಐ ವಿಲ್ ಶೋ ಯು ಮೈ ಫುಲ್ ಏನು ಲುಕ್ ಆಮೇಲೆ. ಸೊ ಓಕೆನಾ, ಈಗ ನನ್ನ ಫ್ರೆಂಡ್ಸ್ಗೆ ಒಂದಷ್ಟು ಜನಕ್ಕೆ ಕಾಲ್ ಮಾಡಿ ಸರ್ಪ್ರೈಸ್ ಇದು ಮಾಡಿಸ್ತೀನಿ. ಸೊ ಅದು ಸ್ಕ್ರೀನ್ ರೆಕಾರ್ಡ್ ಆಗಿರುತ್ತೆ, ವಾಯ್ಸ್ ಬರಲ್ಲ. ಲೆಟ್ ಮಿ ಸಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ದೇ ಆರ್ ಸೋ ಹ್ಯಾಪಿ. ಇನ್ನೂ ಒಂದಷ್ಟು ಜನಕ್ಕೆ ಕಾಲ್ ಮಾಡಬೇಕಿತ್ತು, ಮಾಡಲಿಲ್ಲ. ಇಟ್ಸ್ ಓಕೆ. ಸೊ ಈಗ ಹೊರಡ್ತೀವಿ. ಸೊ ಅಲ್ಲಿ ಹೋಗಿ ಲೊಕೇಶನ್ ರೀಚ್ ಆದ್ವಿ. 7:25. ಮಮ್ಮಿ ಗಿಫ್ಟ್ ಮಾಡ್ತೋಗಿ ಬಂದುಬಿಟ್ಟಿದ್ರು, ಮತ್ತೆ ಹೋಗಿ ತೊಗೊಂಬಂದಿದ್ದಾಯ್ತು. ಸರಿ ನಡಿ. ಮಮ್ಮಿ ಹೆಂಗೆ ಅನಿಸ್ತಿ? ನೆಕ್ಸ್ಟ್ ಇನ್ನನಾ ಪಕ್ಕ ಮೈದು ಅವ್ನು ಇನ್ನೂ ಲೇಟ್ ಅಂತಲ್ಲ, 10 ವರ್ಷ ಆಗಲ್ಲ. ನೋಡು ಯಾರಾದ್ರೂ ಹುಡುಗಿ ಚೆನ್ನಾಗಿದ್ರೆ. Here is 2 best friends. एक दो guys, very full blushing. ಸರ್ ಸಾರಿ, ಹುಡುಗಿ ಮದ್ವೆದು, ಬಟ್ ಹುಡುಗ ಮಿನ್ಸ್ತೀರ. ಕರೆಕ್ಟಾಗಿ ಹೇಳಿದ್ರಿ ಅಂಕಲ್. ನೋಡಿ, ಹುಡುಗನಿಗಿಂತ ಏನು ಕಮ್ಮಿ ಇಲ್ಲ. ಯಾರಾದರೂ ಹುಡುಗಿರಿದ್ರೆ ಹುಡ್ಕನ. ಆಮೇಲೆ ಏನು ಫುಲ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಐ ಡೋಂಟ್ ನೋ ಗೈಸ್. ನೋಡಿ, ಹುಡುಗನಿಂದ ಇವನೇ ಹುಡ್ಕವನು. ಸಮಾಚಾರ
ಹಚ್ಚಿಕೊಂಡಪ್ಪವರ ಮಳ್ಳೆದಿಲ್ಲ ಕುಟ್ಟುಕೊಂಡ ಕಲರ. ಈಗ 9:30 ಮನೆಗೆ ಹೋಗ್ತಿದ್ದೀವಿ. ಫೋಟೋಸ್ ಕರೆಕ್ಟಾಗಿ ತೆಗಿಯೋಕ್ಕೆ ಆಗಿಲ್ಲ. ಆ್ಯಂಡ್ ಆಲ್ಸೋ ನನಗೆ ಸ್ಯಾರಿ ಸೀರಿಯಸ್ಲಿ ಕ್ಯಾರಿ ಮಾಡೋಕ್ಕೆ ಬರಲೇ ಇಲ್ಲ. ನನಗೆ ಏನು ಮಾಡಬೇಕು ಏನೋ ಗೊತ್ತಾಗ್ತಿಲ್ಲ. ಬಟ್ ಡಿಸಪಾಯಿಂಟ್ಮೆಂಟ್ ಏನು ಅಂದರೆ ಫೋಟೋಸ್ ಒಂದು ಬರಲಿಲ್ಲ. ಮತ್ತೆ ಮಾರ್ನಿಂಗ್ ಬರಬೇಕು. ಸೊ ಈಗ ಮನೆಗೆ ಹೋಗಿ ಮಲ್ಕೊಂಡು ಮಾರ್ನಿಂಗ್ ಸಿಗ್ತೀನಿ ನಾನು ನಿಮಗೆ. ಬಾಯ್. ಸೊ ಇದು ದ ನೆಕ್ಸ್ಟ್ ಡೇ. ಸೊ ಇವತ್ತು ಮುಹೂರ್ತಮ್ ಇದೆ 10:30 10ಗೇನೋ. ಸೊ ಈಗ 8:45 8:50 ಆಯಿತು ಟೈಮ್. ಸೊ ನನ್ನ ಕಸಿನ್ ಆ್ಯಂಡ್ ಇನ್ನೊಂದಷ್ಟು ಜನ ನನ್ನ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ತಾರೆ. ಸೊ ಈಗ ಹೋಗ್ತಿದ್ದೀನಿ. ಆ್ಯಂಡ್ ನಾನೊಂದು ಸಿಂಪಲ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಆಫೀಸಿಗೆ ಹೋಗಬೇಕು. ಲೆಟ್ಸ್ ಗೋ. ಸೊ ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್. ಸೊ ಎಂಥ ಆಕ್ಸೆಸರೀಸ್ ಇಲ್ಲ, ಜಸ್ಟ್ ಒನ್ ರಿಂಗ್ ಅಷ್ಟೇ. ಇಷ್ಟೇ ಗೈಸ್. ಬೆಳ್ಳಕ್ಕಾಗಿಯಾ ಯಾಕೆ? ಸರಿ ಅಲ್ಲಿ ಬಂದು ನೀವಮ್ಮ ಎದುರು ಬೇಗ ಬೈಲಿ ಬರೋ ಇಲ್ಲಿ. ಬಾಯ್ಲಿ ಇನ್ನೂ ಪಂಚ ಉಟ್ಕೊಂಡಿದ್ದಾಗಿಲ್ವಾ ಇವ್ರದು? ಮೈ ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್. ಆಮೇಲೆ ನೋಡಕ್ಕಾಗಲ್ಲ, ಹುಷಾರು. ಬೇಡ ಬಿಡು. ನೋಡಿ ಗೈಸ್, ಇಷ್ಟೇ ಮರ್ಯಾದೆನೇ ಇಲ್ಲ ನಂಗೆ. ಅವನೇ ನಿಂತಿದ್ದ. ಯಾವ್ದೋ ಒಂದು ಹುಡುಗಿ ಬ್ಲಾಕ್ ಡ್ರೆಸ್ ಹಾಕೊಂಡ್ ಬಂದಿದ್ಲು. ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಿದ್ದೆ ಆಯ್ತಾ? ನಿದ್ದೆ ನೋಡಿ, ಅವನೇ ಮದ್ವೆ ಹುಡ್ಗನ್ ತರ ರೆಡಿ ಆಗಿದ್ದಾನೆ. ಅಯ್ಯೋ ಏನಾಗಲ್ಲ ಅಕ್ಕ. ನೀನೆ ನಾನು ನೋಡ ಅಲ್ಲಿ ಅಲ್ಲಿ ಎತ್ಕೋ. ಜಾಸ್ತಿ ಹಾಕು, ಹಾಕ್ಲೋ ಬೇಡ ಅಂತ ಹಾಕ್ತೀಯ. ನೆಕ್ಸ್ಟ್ ಯಶು ಬೇಗ ಮದ್ವೆ ಆಗೋ. ಆದ್ಮೇಲೆ ಆಮೇಲೆ ನಮ್ದು ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶರಂ. இன்றொன்றும் புன்னகை முடிவிலா புன்னகை. ಏನ್ ಮಾಡ್ತೀಯ ರಮೇ? ಬೆಳ್ಳ ಕಾಣಿಸ್ತಿದ್ಯಾ? ಅಲ್ಲಿ ಅಲ್ಲಿ ಅಯ್ಯೋ ಹೋಗ್ಬಿಡ್ತು. ಅಲ್ಲಿ ನಾನು ಕಂಡದಿ ಮಿಸ್ಟಾಗಿ. ನೀನೆ ಚರಂಡಿ ಮೂಳಿ ಕ್ಲೀನು ಹೋಯ್ತು.
ನೋಡು ಇವತ್ತು ಜಾಸ್ತಿ ಮಾತಾಡೋದು. ನೋಡು ಅಲ್ಲಿ ಕುಂತವ್ರು ನೋಡು, ಅಲ್ಲಿ ಕುಂತವ್ರು ನೋಡು, ಅವರೇ ಸಾನು ಅವರಮ್ಮ. ಮತ್ತೆ ಸಹನಾ ಇವ್ರು ಶ್ರೀ ಅವರಮ್ಮ. ಯಶು ಸ್ವಲ್ಪ ಯಶು. ಬಗ್ಗಿ ಎಲ್ಲ ಮುಂದಕ್ಕೆ ಬಿಟ್ಟು ಒಬ್ಬೊಬ್ರು ಹಿಂದಕ್ಕೆ ಹೋಗೋಣ. ಹಾ ಹಂಗೆ ಮಾಡಬಾರ್ದು. ಏನೋ ತಕ್ಕ ಮಟ್ಟಕ್ಕೆ ಬರ್ತಾ ಇದ್ದೆ. ಸೊ ಅಲ್ಲಿ ಮದುವೆ ಮುಗಿಸ್ಕೊಂಡು ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಆಫೀಸ್ಗೆ ಹೋಗ್ತಿದ್ದೀನಿ. ಬಿಸಿಲು ಸಿಕ್ಕಾಪಟ್ಟೆ, ಎಲ್ಲೂ ಎಳ್ನೀರು ಮಧ್ಯೆ ಸಿಗಲಿಲ್ಲ. ಸೊ ಅದಕ್ಕೆ ಮೊಂಡೆಣ್ಣೆನೇ ಕುಡಿತಾ ಇದ್ದೀನಿ. ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲು ಆಗ್ತಾಯಿಲ್ಲ ಗಾಡಿ ಓಡಿಸೋಕ್ಕೂ. ಅಷ್ಟೇ ಗೈಸ್ ಈಗ ಅಪ್ಡೇಟ್.